ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ, ರಾಜ್ಯಪಾಲರಿಂದ ಅಚ್ಚರಿಯ ನಡೆ. ಏನು ಹಾಗಾದರೆ ಸದ್ಯದ ಅಪ್ಡೇಟ್ಸ್ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ರಾಜ್ಯಪಾಲರು ನಿನ್ನೆಯೇ ಯಾವುದಾದ್ರೂ ಒಂದು ತೀರ್ಮಾನವನ್ನು ಪ್ರಕಟಿಸ್ತಾರಾ ಅನ್ನೋ ಮಟ್ಟಿಗೆ ಬಿಸಿ ಬಿಸಿ ಚರ್ಚೆಗಳು ನಡೆದವು. ಸರಣಿ ಸಭೆಗಳು, ಒಂದು ಕಡೆ CM ಸರಣಿ ಸಭೆಗಳನ್ನು ನಡೆಸಿದ್ರೆ, ಇಲ್ಲಿ ರಾಜ್ಯಪಾಲರು ಕಾನೂನು ತಜ್ಞರ ಜೊತೆಗೆ ಮೀಟಿಂಗ್ಗಳನ್ನು ನಡೆಸಿದ್ದು. ಬೆಳಗ್ಗೆಯಿಂದ ಸಂಜೆ ತನಕ ಬರೀ ಮೀಟಿಂಗ್ಗಳು. ಹಾಗೆ ಸಿದ್ದರಾಮಯ್ಯನವರ ಪ್ರವಾಸ ರದ್ದಾಗಿ ಕಾನೂನು ತಜ್ಞರ ಜೊತೆಗೆ ಮಾತುಕತೆ, ಇದೆಲ್ಲ ಯಾವುದೋ ದೊಡ್ಡ ಬೆಳವಣಿಗೆ ಸುಳಿವನ್ನು ಕೊಟ್ಟಿದ್ದಂತೂ ಸುಳ್ಳಲ್ಲ. ಆದರೆ ರಾಜ್ಯಪಾಲರು ಅಚ್ಚರಿಯ ಹೆಜ್ಜೆಗಳನ್ನು ಇಡ್ತಿದ್ದಾರೆ, ಜಾಣ ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ಮುಂದೇನು ಹಾಗಾದರೆ ರಾಜ್ಯಪಾಲರ ಲೆಕ್ಕಾಚಾರ ಏನು? ಮೂಲಗಳ ಮಾಹಿತಿಯ ಪ್ರಕಾರ ಯಾವ ರೀತಿ ಹೆಜ್ಜೆಗಳನ್ನು ಇಡಲಿದ್ದಾರೆ ರಾಜ್ಯಪಾಲರು ಅಂತ ಕೇಳಿದ್ರೆ, ಮುಹೂರ್ತ ಫಿಕ್ಸ್ ಆಯ್ತಾ? ಪ್ರಾಸಿಕ್ಯೂಷನ್ಗೆ ಕೊಡುವ ಮುಹೂರ್ತ ಫಿಕ್ಸ್ ಆಗೇ ಬಿಡ್ತಾ. 12ನೇ ತಾರೀಕು ಕೇಂದ್ರದ ಸೆಷನ್ ಮುಗಿಯುತ್ತೆ. ಈಗಲೇ ಅಕಸ್ಮಾತ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಬಿಟ್ರೆ ಸರ್ಕಾರ ಅದನ್ನು ಎದುರಿಸೋದಕ್ಕೆ, ಸರ್ಕಾರ, ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ರೆಡಿ ಇದ್ದಾರೆ. ಕಾನೂನು ಹೋರಾಟ ಮಾಡೋದಕ್ಕೂ ರೆಡಿ. ಕೇಂದ್ರ ಸರ್ಕಾರದ ವಿರುದ್ಧ ದ್ವೇಷ ರಾಜಕಾರಣ ಅಂತ ಮುಗಿಬೀಳೋದಕ್ಕೆ, ದೇಶವ್ಯಾಪಿ ಬಹುದೊಡ್ಡ ಹೋರಾಟವನ್ನು ರೂಪಿಸೋದಕ್ಕೆ, ರಾಷ್ಟ್ರಪತಿಗಳಿಗೆ ದೂರು ಕೊಡೋದಕ್ಕೆ INDI ಕೂಟದ ನಾಯಕರೆಲ್ಲ ಒಗ್ಗೂಡಿದ್ದಾರೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲೋದಕ್ಕೆ ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ. ಸೊ ಸೆಷನ್ ನಡೆಯೋ ಸಮಯದಲ್ಲೇ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಆಗಿಬಿಟ್ರೆ ಏನಾಗುತ್ತೆ? ಸೆಷನ್ ಬಲಿ ಆಗೋದು ಫಿಕ್ಸು. ಅಲ್ಲಿ ಹಂಗಾಮ ಸೃಷ್ಟಿಸಿ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಿಬಿಡಬಹುದು. ಹಾಗಾಗಿ ಇವ್ರು ಹೇಗೂ ಕಾಂಗ್ರೆಸ್ನವ್ರು ಹೇಳ್ತಿರೋದೇ ಅಲ್ವಾ, ಕೇಂದ್ರ ಸರ್ಕಾರದ ತಾಳಕ್ಕೆ ಕುಣಿತಿದ್ದಾರೆ, BJP ರಾಜ್ಯಪಾಲರನ್ನ ಹೇಗೆ ಬೇಕೋ ಹಾಗೆ ನಡೆಸ್ಕೊಳ್ತಿದೆ ಕೈಗೊಂಬೆಯಾಗಿ ಅಂತ. ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ಸೆಷನ್ ಮುಗಿಯೋ ತನಕ ಕಾಯಲಿದ್ದಾರೆ ಅನ್ನುವ ಮಾಹಿತಿ ಮೂಲಗಳಿಂದ ಬರ್ತಿರೋದು. ಮತ್ತೊಂದು ಕಡೆ 9ನೇ ತಾರೀಕು ತನಕ BJP JDS ಪಾದಯಾತ್ರೆ ಇದೆ. ಅದ್ರ ಒಳಗೆ ಕೊಟ್ಟರೆ ಏನಾಗುತ್ತೆ? BJP JDS ಒತ್ತಾಯಿಸಿದ್ದಕ್ಕೆ ರಾಜ್ಯಪಾಲರು ಕೊಟ್ಟರು, ಒತ್ತಡಕ್ಕೆ ಮಣಿದ್ರು, ಪ್ರತಿಪಕ್ಷಗಳ ತಾಳಕ್ಕೆ ಕುಣಿತಿದ್ದಾರೆ ಅನ್ನೋ ಆರೋಪವನ್ನು ಮತ್ತಷ್ಟು ಗಂಭೀರವಾಗಿ ಎದುರಿಸಬೇಕಾಗತ್ತೆ. ಹಾಗಾಗಿ ಇದೆರಡೂ ದಿನಗಳು ಮುಗಿದು ಹೋಗಬೇಕು, ಸಮಾರೋಪ ಆಗ್ಬಿಡುತ್ತೆ. ಪಾದಯಾತ್ರೆ ಸಮಾರೋಪನೂ ಆಗುತ್ತೆ, ಮತ್ತೊಂದು ಕಡೆ ಸೆಷನ್ನೂ ಮುಗಿಯುತ್ತೆ. ಇದೆರಡೂ ಆಗ್ತಿದ್ದ ಹಾಗೆ 12ರ ಬಳಿಕ ಪ್ರಾಸಿಕ್ಯೂಷನ್ಗೆ ಕೊಡುವಂತಹ ನಿರ್ಧಾರವನ್ನು ತಗೊಂಡಿದ್ದಾರಾ ರಾಜ್ಯಪಾಲರು ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಸಾಲಿಸಿಟರ್ ಜನರಲ್ ಇಂದ ಹಿಡಿದು ಟಾಪ್ ಅಂದರೆ ದೇಶದ ಅತ್ಯಂತ ಉನ್ನತ ಸ್ಥಾನದಲ್ಲಿರುವಂತಹ ಕಾನೂನು ತಜ್ಞರು, ಎಕ್ಸ್ಪರ್ಟ್ಸ್ ಎಲ್ಲರ ಮಾಹಿತಿಯನ್ನು ಪಡ್ಕೊಂಡು ಬಂದಿದ್ದಾರೆ, ಸಲಹೆ ಕೇಳಿದ್ದಾರೆ, ಅಭಿಪ್ರಾಯವನ್ನು ಪಡ್ಕೊಂಡು ಬಂದಿದ್ದಾರೆ. CBIಗೆ ಡೈರೆಕ್ಟ್ ಆಗಿ ಕೊಡಬಹುದಾ, ಅಥವಾ ಹಾಲಿ ನ್ಯಾಯಮೂರ್ತಿಗಳಿಂದ, ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ತನಿಖೆ ಮಾಡಿಸಿದ್ರೆ ಹೇಗೆ, ಲೋಕಾಯುಕ್ತದಲ್ಲಿಯೇ ತನಿಖೆ ನಡೆಸಿದ್ರೆ ಹೇಗೆ, ವಿವಿಧ ಆಯಾಮಗಳಲ್ಲಿ ಈಗ ಯೋಚಿಸ್ತಿದ್ದಾರೆ. TJ ಅಬ್ರಹಾಂ ಅವರು ಬೇರೆ ಮತ್ತೆ ದೂರುದಾರರು ರಾಜ್ಯಪಾಲರನ್ನ ಭೇಟಿಯಾಗಿ ನಿಮ್ಗೇನೇ ಡೌಟ್ ಇದ್ರೂ ಮರುಪರಿಶೀಲಿಸಿ ಎಲ್ಲ ಡಾಕ್ಯುಮೆಂಟ್ಸನ್ನು ನಾನು ಒದಗಿಸ್ತೀನಿ ಅಂತ ಹೇಳಿ ಮತ್ತಷ್ಟು ದಾಖಲೆಗಳನ್ನು ಪೂರೈಸಿ ಬಂದಿದ್ದಾರೆ. ಮತ್ತು ಹೊರಗಡೆ ಬಂದು 100% ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟೇ ಕೊಡ್ತಾರೆ ಅನ್ನೋ ವಿಶ್ವಾಸದ ಮಾತುಗಳನ್ನು ಆಡ್ತಿದ್ದಾರೆ. ಇದರ ನಡುವೆ ಮಹತ್ವದ ಬೆಳವಣಿಗೆ, ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ದೂರು ದಾಖಲಾಗಿದೆ ರಾಜ್ಯಪಾಲರಿಗೆ. ಇದೇ ದೂರುದಾರ ಅಬ್ರಹಾಂ ಅವ್ರ ವಿರುದ್ಧ. ಇವರ ಬ್ಯಾಕ್ಗ್ರೌಂಡೇ ಸರಿ ಇಲ್ಲ, ವ್ಯಕ್ತಿತ್ವ ಸರಿ ಇಲ್ಲ, ಇಮೇಜ್ ಸರಿ ಇಲ್ಲ. TJ ಅಬ್ರಹಾಂ ಅವರು ಹಿಂದೆ ಬೇರೆ ಬೇರೆಯವ್ರ ವಿರುದ್ಧ, ಯಡಿಯೂರಪ್ಪನವ್ರ ವಿರುದ್ಧ, ಕುಮಾರಸ್ವಾಮಿ ಅವ್ರ ವಿರುದ್ಧ, ಕೃಷ್ಣ ಅವ್ರ ವಿರುದ್ಧ, ದೊಡ್ಡವ್ರ ವಿರುದ್ಧ, CMಗಳ ವಿರುದ್ಧ ಕಂಪ್ಲೇಂಟ್ ಕೊಟ್ಕೊಂಡೇ ಬಂದಿದ್ದಾರೆ. ಒಂದು ಸ್ಟ್ಯಾಂಡ್ ಆಗಿಲ್ಲ, ಎಲ್ಲ ಬಿದ್ದು ಹೋಗಿದೆ, ಯಾವುದೂ ಕೂಡ ಸಾಬೀತಾಗಿಲ್ಲ. ಸೊ ಇವರ ರೂಢಿ ಇದು, ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡೋದು, ಯಾರದೋ ಜೊತೆ ಕೈ ಜೋಡಿಸಿ ಕಾನೂನು ಸಮರ ಮಾಡ್ತೀನಿ ಅಂತ ಹೊರಡೋದು ಇವರ ರೂಢಿ ಇದು, ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾರೆ. ಮತ್ತು ಈ ವ್ಯಕ್ತಿಯ ಮೇಲೆ ಎಷ್ಟು FIRಗಳಿವೆ, ಎಷ್ಟು ಕೇಸ್ಗಳಿವೆ, ಎಂತೆಂಥ ವಂಚನೆ ಪ್ರಕರಣಗಳಿವೆ, ಈ ಥರದ್ದೆಲ್ಲ ಲಿಸ್ಟು ಕೊಟ್ಟು ದೂರು ಕೊಟ್ಟಿದ್ದಾರೆ. TJ ಅಬ್ರಹಾಂ ಅವರು ಇದನ್ನು ಮೊನ್ನೆನೇ ಹೇಳಿದ್ರು, ನನ್ನ ಮೇಲೆ ಆರೋಪಗಳಿದೆ, ನನ್ನ ಮೇಲೆ ಕೇಸ್ ಇದೆ, ಒಪ್ಕೊಳ್ತೀನಿ. ಸರಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಇಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟು ತಾನೇ ಸಿದ್ದರಾಮಯ್ಯನವ್ರ ವಿರುದ್ಧ ದೂರು ಕೊಟ್ಟಿರೋದು ಅಂತ ಅವರು ಸವಾಲು ಹಾಕಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ಅದ್ರ ಪಾಡಿಗೆ ಅಲ್ಲಿ ಕಾನೂನು ಹೋರಾಟ ನಡೀಲಿ, ಇದ್ರ ಪಾಡಿಗೆ ಇಲ್ಲಿ ಮಾಡಿ ಅಂತ. ಈಗ ಹಳೆ ಕೇಸಲ್ಲಿ ದಿಢೀರ್ ಅಂತ ಇಷ್ಟು ದಿನಗಳು ಪೆಂಡಿಂಗಲ್ಲಿ ಇತ್ತು TJ ಅಬ್ರಹಾಂ ಅವರ ವಿರುದ್ಧ ದಿಢೀರ್ ಅಂತ ಕೇಸ್ ಒಂದರಲ್ಲಿ, ಯಾವುದೋ ಕೇಸ್ ಅಧಿಕಾರಿಗೆ ವಂಚಿಸಿದ್ದಾರೆ ಅನ್ನುವ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಚುರುಕುಗೊಳಿಸಲಾಗಿದೆ. ಈ ಕೇಸ್ನ
ಕಾರ್ಯಾಚರಣೆಯನ್ನ. ಮತ್ತೊಂದು ಕಡೆ ಖಾಸಗಿ ವಾಹಿನಿಯೊಂದರಲ್ಲಿ ಸ್ಟಿಂಗ್ ಆಪರೇಷನ್ ರೀತಿಯಲ್ಲಿ ಒಂದು ದೃಶ್ಯಗಳೆಲ್ಲ ಹೋಗ್ತಾ ಇದೆ. ಸೊ TJ ಅಬ್ರಹಾಂ ಅವ್ರಿಗೆ ಟಾರ್ಗೆಟ್ ಆಗಿದ್ದಾರಾ? ನಿನ್ನೆ TJ ಅಬ್ರಹಾಂ ಅವರು ರಾಜ್ಯಪಾಲರನ್ನ ಭೇಟಿಯಾದಾಗ ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ದಾರೆ. ತನ್ನ ವಿರುದ್ಧ ಸರ್ಕಾರ ಏನ್ ಮಾಡ್ತಿದೆ, ತನಗೆ ಯಾವ ರೀತಿ ಕಾಲ್ಸು ಮತ್ತೊಂದು ತನ್ನ ವಿರುದ್ಧ ಎಂತೆಂಥ ಪದಪ್ರಯೋಗಗಳಾಗ್ತಿವೆ ಮತ್ತು ತನ್ನ ವಿರುದ್ಧ ಇರುವಂತಹ ದೂರುಗಳು ಆರೋಪಗಳ ಬಗ್ಗೆ ಕೂಡ ವಿವರಣೆಯನ್ನು ಕೊಟ್ಟು ಬಂದಿದ್ದಾರೆ TJ ಅಬ್ರಹಾಂ ಅವರು. ಸೊ ಮಹತ್ವದ ಘಟ್ಟಕ್ಕೆ ಹೋಗಿ ತಲುಪಿದೆ. ಈಗ ಸಿದ್ದರಾಮಯ್ಯನವ್ರನ್ನ ಹಣಿಯೋದಕ್ಕೆ ನಿಂತಿರೋ TJ ಅಬ್ರಹಾಮೇ ಸರಿ ಇಲ್ಲ ಅಂತ ದೂರು ಕೊಡಲಾಗಿದೆ. ಬಟ್ TJ ಅಬ್ರಹಾಂ ಅವ್ರನ್ನ ನೋಡಿ ರಾಜ್ಯಪಾಲರು ಆಕ್ಷನ್ ತಗೊಳ್ತಾರೋ, ಅಬ್ರಹಾಂ ಕೊಟ್ಟಿರೋ ದಾಖಲೆಗಳನ್ನ ನೋಡಿ ತಗೊಳ್ತಾರೋ? ಅಬ್ರಹಾಂ ಬೇಡ, ಇನ್ನೊಬ್ಬರಾದ್ರೂ ಬಂದು ಕೊಟ್ಟೆ ಕೊಡ್ತಾರಲ್ಲ ದಾಖಲೆಗಳೀಗ. RTI ಕಾರ್ಯಕರ್ತ ಗಂಗರಾಜು, ಸ್ನೇಹಮಯಿ ಕೃಷ್ಣ ಅವ್ರ ಹತ್ರ ಎಲ್ಲ ಹಿಡ್ಕೊಂಡು ಮಾಧ್ಯಮಗಳ ಮುಂದೆ ಪ್ರದರ್ಶನ ಮಾಡಿದ್ದು, ಜನಸಾಮಾನ್ಯರ ಕೈಗೆ ಈಗ ದಾಖಲೆಗಳು ಹೋಗ್ಬಿಟ್ಟಿವೆ, ಪ್ರತಿಪಕ್ಷಗಳು ರೆಡಿ ಇವೆ. ಅಬ್ರಹಾಂ ಅವರಲ್ಲ ಅಂದ್ರೆ ಇನ್ನೊಬ್ಬರಾದ್ರೂ ಬಂದು ದಾಖಲೆ ಕೊಟ್ಟೇ ಕೊಡ್ತಾರೆ. ರಾಜ್ಯಪಾಲರು ಈಗ ಅಬ್ರಹಾಂ ಅವರನ್ನ ನೋಡಿ ಆಕ್ಷನ್ ತಗೊಳ್ಬೇಕಾಗಿಲ್ಲ, ಕೇಸ್ ನೋಡ್ಬೇಕಾಗಿದೆ. ಸ್ನೇಹಮಯಿ ಕೃಷ್ಣ ಅವರು ಇನ್ನೊಂದು ದೂರು ಕೊಟ್ಟಿದ್ದಾರೆ. ಇನ್ನೊಬ್ರು RTI ಕಾರ್ಯಕರ್ತ, ನಿನ್ನೆ ಅಷ್ಟೇ ನಾವು ಅದರ ಬಗ್ಗೆ ರಿಪೋರ್ಟ್ ಮಾಡಿದ್ವಿ, ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ. ಅಂದ್ರೆ ಆರೋಪ ಹೊತ್ತಿದ್ದಾರೆ ಕೆಲವರೆಲ್ಲ, ಅಕ್ರಮ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಫೇಕ್ ಮಾಡಿದ್ದಾರೆ ಅಂತ. ಅಂಥವ್ರಿಗೆ ಸಪೋರ್ಟ್ ಮಾಡಿ ಆವಾಗ ಡಿನೋಟಿಫಿಕೇಶನ್ಗೆ ಸಹಕಾರ ಮಾಡಿಕೊಟ್ಟಿದ್ದಾರೆ ಅಂತೆಲ್ಲ ದೂರು ಬಂದಿದೆ. ಅಷ್ಟೇ ಅಲ್ಲ, 15 ದಿನ ಡೆಡ್ಲೈನ್ ಹಾಕಿ ಮನವಿ ಮಾಡ್ಕೊಂಡಿದ್ದಾರೆ. 15 ದಿನಗಳ ಒಳಗಡೆ DC ಇಂದ ಇದರ ಬಗ್ಗೆ ವಿವರಣೆಯನ್ನು ತರಿಸ್ಕೊಂಡು ಆಕ್ಷನ್ ತಗೊಳ್ಳಿ ಅಂತ. ಸೊ ಆ ಕೇಸ್ನಲ್ಲೂ ಸಂಕಷ್ಟ ಎದುರಾಗುತ್ತಾ. ಎಷ್ಟೋ ಸೈಟ್ಗಳನ್ನ ಈ ತರ ಯಾರು ಓನರ್ ಇದ್ದಾರೋ ಅವ್ರಿಗೆ ಅಲ್ಲದೆ ಬೇರೆ ಅವ್ರಿಗೆ ಡಿನೋಟಿಫೈ ಮಾಡಿಕೊಟ್ಟಿದ್ದಾರೆ ಅಥವಾ ಅಂಥವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಆರೋಪ ಎಲ್ಲ ಕೇಳಿ ಬರ್ತಿದೆ. ಈಗ ಹೊಸ ಹೊಸ ದೂರುಗಳು ಕೂಡ ಬರ್ತಿರೋದು. ಕಾದ್ ನೋಡ್ಬೇಕು ರಾಜ್ಯಪಾಲರು ಇದೆಲ್ಲವನ್ನ ಒಟ್ಟಿಗೆ ನೋಡ್ತಾರೋ, ಪ್ರತ್ಯೇಕ ಪ್ರಕರಣಗಳಾಗಿ ನೋಡ್ತಾರೋ, ಯಾವ ರೀತಿ ಆಕ್ಷನ್ಗೆ ಮುಂದಾಗ್ತಾರೆ. ಮೂಲಗಳ ಮಾಹಿತಿ ಪ್ರಕಾರ ಇನ್ನು 1 ವಾರ ಕಾಯ್ತಾರೆ, ಎಲ್ಲ ಮುಗಿಯುತ್ತೆ, ತಲೆನೋವುಗಳೆಲ್ಲ ದೂರ ಆಗತ್ತೆ, ಆಗ ಆರಾಮಾಗಿ ಆಕ್ಷನ್ ತಗೊಳ್ಬಹುದು. ಅಲ್ಲಿ ತನಕ ಸ್ವಲ್ಪ ಟೈಮು ಬೈ ಮಾಡಬಹುದು. ಕಾನೂನು ಏನೇನು ಆಯ್ಕೆಗಳಿವೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಟೈಮು ಸಿಕ್ಕಂಗಾಗತ್ತೆ. ಸರ್ಕಾರ ಅಂತೂ ಈಗ ರೆಡಿ ಆಗಿ ನಿಂತಿದೆ ಕೌಂಟರ್ ಕೊಡೋದಕ್ಕೆ. ಮತ್ತು ಯಡಿಯೂರಪ್ಪನವರ ಹಲವು ಕೇಸ್ಗಳನ್ನು ತೆಗೆದು ತನಿಖೆ ಕೊಡ್ತೀನಿ, ಇನ್ನು ಯಾರ್ಯಾರ್ದು ವಿಜಯೇಂದ್ರ, ಕುಮಾರಸ್ವಾಮಿ, ಅಶೋಕ್ ಎಲ್ಲರಿಗೂ ಆಘಾತ ಕೊಡ್ತೀವಿ ನೋಡ್ತಾ ಇರಿ ಅಂತ ಸವಾಲು ಹಾಕಿ ಓಪನ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಸೊ ರಾಜ್ಯ ರಾಜಕಾರಣದಲ್ಲಿ ಈ ಹಗರಣಗಳ ಸದ್ದು ಈಗ ಕೋಲಾಹಲವನ್ನೇ ಸೃಷ್ಟಿಸ್ತಾ ಇರೋದು. ಕಾದ್ ನೋಡ್ಬೇಕು. ಮತ್ತೊಂದು ಕಡೆ TJ ಅಬ್ರಹಾಂ ಅವರು ಇನ್ನೊಂದು ಆಯ್ಕೆಯನ್ನ ಆಲೋಚನೆ ಮಾಡ್ತಿದ್ದಾರೆ. ಪ್ರಾಸಿಕ್ಯೂಷನ್ ಕೊಡ್ಲಿಲ್ಲಪ್ಪ, ಖಾಸಗಿ ದೂರು ಬಂದಾಗ ರಾಜ್ಯಪಾಲರಿಗೆ ಇಂತಿಷ್ಟು ದಿನಗಳ ಒಳಗಡೆ ಇತ್ಯರ್ಥ ಮಾಡಿ ಅವ್ರು ಏನಾದ್ರೂ ನಿರ್ಧಾರ ತಗೊಳ್ಬೇಕು ಅಂತಿರತ್ತೆ. ಕೊಡ್ಲಿಲ್ಲಪ್ಪ. ತಟಸ್ಥ ನಿಲುವಿಗೆ ಹೋದ್ರೆ ರಾಜ್ಯಪಾಲರು ಕೋರ್ಟ್ನಲ್ಲಿ ಖಾಸಗಿ ದೂರನ್ನ ಸಲ್ಲಿಕೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ವಿರುದ್ಧ ಆಯ್ಕೆಗಳೇನು ಅನ್ನೋದ್ರ ಬಗ್ಗೆ ಈಗ ಯೋಚಿಸ್ತಾ ಇದ್ದಾರೆ. ತಜ್ಞರ ಸಲಹೆಯನ್ನ ಪಡಿತಿದ್ದಾರೆ. ಒಂದು, ಈ ಮೂಡಾ ಸ್ಕ್ಯಾಮ್ ವಿಚಾರದಲ್ಲಿ ಕೋರ್ಟ್ಗೆ ಹೋಗಬಹುದು, CBI ಕೊಡಿ ಅಂತ. ಆಗ ಈ ಸ್ಕ್ಯಾಮ್ ಅಂಡರ್ ಮುಖ್ಯಮಂತ್ರಿಗಳದ್ದು ಕೂಡ ಆರೋಪ ಬರೋದ್ರಿಂದ ಅದು ಇನ್ಕ್ಲೂಡ್ ಆಗಿ ತನಿಖೆಗೆ ಹೋಗೋ ರೀತಿಯಲ್ಲಿ ಮಾಡ್ಬೋದು. ಡೈರೆಕ್ಟ್ ಆಗಿ ಮುಖ್ಯಮಂತ್ರಿಗಳ ವಿರುದ್ಧವೇ ಖಾಸಗಿ ದೂರು ದಾಖಲಿಸೋದಕ್ಕೆ ಸಾಧ್ಯವಿದೆಯಾ, PIL ಅಥವಾ ಇನ್ನೊಂದು ರೀತಿಯಲ್ಲಿ ಹೋರಾಟ ಸಾಧ್ಯವಾ ಅನ್ನೋದ್ರ ಬಗ್ಗೆ ಈಗ ಪ್ಲಾನ್ B ಅನ್ನು ರೆಡಿ ಮಾಡ್ಕೊಳ್ತಾ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.